ತಿರುವಣ್ಣಾಮಲೈನಲ್ಲಿ ಫೆಂಗಲ್ ಚಂಡಮಾರುತದ ಎಫೆಕ್ಟ್ ಮುಂದುವರೆದಿದ್ದು ಭಾರೀ ಮಳೆಯ ಅವಾಂತರಕ್ಕೆ ಭೀಕರ ಭೂಕುಸಿತ ಉಂಟಾಗಿದೆ. ಅಣ್ಣಾಮಲೈಯಾರ್ ಬೆಟ್ಟದ ಇಳಿಜಾರುಗಳಲ್ಲಿ ಭೂಕುಸಿತ ಉಂಟಾಗಿದ್ದು ಮಕ್ಕಳು ಸೇರಿದಂತೆ 7 ಮಂದಿ ಸಿಲುಕಿರುವ ಆತಂಕ ಕೂಡ ವ್ಯಕ್ತವಾಗ್ತಾ ಇದೆ. ಅವಶೇಷಗಳಡಿ ಸಿಲುಕಿದವರಿಗಾಗಿ ಶೋಧ ಕಾರ್ಯ ಕೂಡ ಮುಂದುವರೆದಿದ್ದು ಈ ಫೆಂಗಲ್ ಚಂಡಮಾರುತದ ಅವಾಂತರಕ್ಕೆ ಹಲವಾರು ರೀತಿಯ ಸಮಸ್ಯೆಗಳು ಉಂಟಾಗ್ತಾ ಇದ್ದು ಭೂಕುಸಿತ ಕೂಡ ಉಂಟಾಗಿದೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು. ಇನ್ನು ಭಾರಿ ಮಳೆಯ ಅವಾಂತರಕ್ಕೆ ಭೀಕರ ಭೂಕುಸಿತ ಉಂಟಾಗಿ ಮಕ್ಕಳು ಸೇರಿದಂತೆ ಸುಮಾರು 7 ಜನರು ಸಿಲುಕಿರುವ ಆತಂಕ ಕೂಡ ವ್ಯಕ್ತವಾಗ್ತಾ ಇದೆ. ಭೀಕರ ಭೂಕುಸಿತ ಉಂಟಾಗಿ ಹಲವಾರು ರೀತಿಯ ಸಮಸ್ಯೆ ಉಂಟಾಗಿದ್ದು ಈ ಫೆಂಗಲ್ ಚಂಡಮಾರುತಕ್ಕೆ ಆಗಿರುವಂತಹ ಅವಾಂತರಗಳು ಒಂದೆರಡಲ್ಲ. ಕಳೆದ 2-3 ದಿನದಿಂದಲೂ ಕೂಡ ಫೆಂಗಲ್ ಚಂಡಮಾರುತ ಮುಂದುವರೆದಿದ್ದು ತಮಿಳುನಾಡಿನಲ್ಲಿ ಫೆಂಗಲ್ ಚಂಡಮಾರುತಕ್ಕೆ ಹಲವಾರು ರೀತಿಯ ಸಮಸ್ಯೆಗಳು ಉಂಟಾಗಿದೆ. ಚಂಡಮಾರುತದ ಪ್ರತಾಪ ಕೂಡ ಮುಂದುವರೆದಿದ್ದು ಪ್ರಳಯಾಂತಕ ಫೆಂಗಲ್ಗೆ ತಮಿಳುನಾಡು ತತ್ತರಿಸಿ ಹೋಗಿದೆ. ತಮಿಳುನಾಡಿನ ಜನ ಕೂಡ ಆತಂಕದಲ್ಲಿ ಜೀವಿಸುವಂತಹ ಪರಿಸ್ಥಿತಿ ಉಂಟಾಗಿದ್ದು ತಿರುವಣ್ಣಾಮಲೈನಲ್ಲಿ ಫೆಂಗಲ್ ಚಂಡಮಾರುತದ ಎಫೆಕ್ಟ್ ಮುಂದುವರೆದಿದೆ. ಫೆಂಗಲ್ ಚಂಡಮಾರುತದ ಅಬ್ಬರ ತಮಿಳುನಾಡಿನಲ್ಲಿ ತಲ್ಲಣವನ್ನ ಮೂಡಿಸಿದೆ. ಬಂಗಾಳ ಕೊಲ್ಲಿಯಲ್ಲಿ ಏರ್ಪಟ್ಟಿರುವ ಫೆಂಗಲ್ ತೂಫಾನ್ ದಾಟಿಗೆ ತಮಿಳುನಾಡು, ಪುದುಚೇರಿ ಜನರು ತತ್ತರಿಸಿ ಹೋಗಿದ್ದು ಭೂಕುಸಿತ ಕೂಡ ಉಂಟಾಗಿದೆ. ಪ್ರಮುಖವಾಗಿ ಇನ್ನು ಬಂಡೆ ಕೂಡ ಕುಸಿತವಾಗಿರುವಂತಹ ದೃಶ್ಯಾವಳಿಗಳನ್ನ ಪಬ್ಲಿಕ್ ಟಿವಿಯಲ್ಲಿ ನೀವು ಕೂಡ ಗಮನಿಸ್ತಾ ಇರಬಹುದು. ಇನ್ನು ಭೂಕುಸಿತದಿಂದ ಮಕ್ಕಳು ಸೇರಿದಂತೆ ಸುಮಾರು 7 ಜನ ಸಿಲುಕಿರುವಂತಹ ಆತಂಕ ಕೂಡ ವ್ಯಕ್ತವಾಗ್ತಾ ಇದ್ದು ಅವಶೇಷಗಳಡಿ ಸಿಲುಕಿರುವರಿಗಾಗಿ ಈಗಾಗಲೇ ಶೋಧ ಕಾರ್ಯವನ್ನು ಕೂಡ ಮಾಡ್ತಿದ್ದಾರೆ. ಒಟ್ಟಾರೆಯಾಗಿ ಈ ಫೆಂಗಲ್ ಚಂಡಮಾರುತದಿಂದ ಆಗಿರುವಂತಹ ಅವಾಂತರಗಳು, ಸಮಸ್ಯೆಗಳು ಒಂದೆರಡಲ್ಲ. ಅಲ್ಲಿನ ಜನರು ಈಗಾಗಲೇ ತತ್ತರಿಸಿ ಹೋಗಿದ್ದಾರೆ. ತಮಿಳುನಾಡು, ಪುದುಚೇರಿ ಜನರು ಇನ್ನು ಭೂಕುಸಿತ ಉಂಟಾಗಿದ್ದು ಬಂಡೆ ಕೂಡ ಕುಸಿತವಾಗಿರುವಂತಹ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದು ಇನ್ನು ಚಳಿ, ಗಾಳಿಯಿಂದ ಅಲ್ಲಿನ ಜನರು ನಲುಗುವಂತಾಗಿದೆ.